ಗ್ರೇಟ್ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಗೋಪಿ ಅಂತ. ಯಾವ ವರ್ಷ ಇದೆ? ಕುರೂರು KGF ತಾಲೂಕು ಬರುತ್ತೆ, ಕೋಲಾರ ಡಿಸ್ಟಿಕ್. ಏನು ಸರ್ ಇದು? ಏನು ಹಾಕಿದ್ದೀರಾ ನಿಮ್ಮ ಫೀಲ್ಡ್? ಸರ್ ಇದು ಡ್ರ್ಯಾಗನ್ ಫ್ರೂಟ್ ಅಂತ. ಡ್ರ್ಯಾಗನ್ ಫ್ರೂಟ್ ಅಂದರೆ ಒಂದು ಕತ್ತಾಲಿ ಜಾತಿ ಬರುತ್ತೆ. ಅಂದರೆ ಓಲ್ಡ್ ನಮ್ಮ ತೋಟದಲ್ಲೇ ಅಕ್ಕಪಕ್ಕದಲ್ಲೆಲ್ಲ ಇರ್ತಾಯಿತ್ತು. ಅದು ಅದರಲ್ಲೂ ಒಂದು ಮುಳ್ಳು ಇರ್ತಾಯಿತ್ತು. ಅದ್ರ ಹೈಬ್ರಿಡ್ ಬಂದುಬಿಟ್ಟು ಇದು ಡ್ರ್ಯಾಗನ್ ಅಂತ ಒಂದು ಹೆಸರು ಕೊಟ್ಟಿದ್ದಾರೆ. ಇಂಡಿಯಾದಲ್ಲಿ ಕಿತಾಯಿ ಅಂತ ಕೂಡ ಕರೀತಾರೆ. ಇದರಿಂದ ಏನು ಉಪಯೋಗ ಇದೆ ಸರ್? ಇದರಿಂದ ಇದು ಹಣ್ಣು ಬಂದುಬಿಟ್ಟು ತಿಂದಿದ್ರೆ ಶುಗರು, BP ಇದೆಲ್ಲ ಕಂಟ್ರೋಲ್ ಆಗಿ ಬರುತ್ತೆ. ಬಟ್ ಈ ಕಿವಿ ಫ್ರೂಟ್ ಅಂತೀವಲ್ಲ, ಆದರೆ ಅದು ಇದು ಎಲ್ಲ ಒಂಥರ ಲೆವೆಲಾಗಿ ಚೆನ್ನಾಗಿರುತ್ತೆ. ಒಂದು ಬಾಡಿ ಒಂದು ಡಯಟ್ ಕೂಡ ತಿಂತಾರೆ. ಇದು ಎಷ್ಟು ತಿಂಗಳ ಕ್ರಾಪ್ ಇದೆ ಸರ್? ಇದು ಬಂದುಬಿಟ್ಟು 2 ವರ್ಷ ಆಗಿದೆ ಸರ್. ಈ ಗಿಡಕ್ಕೆ 2 ವರ್ಷ ಆಗಿದೆ. ಬಟ್ ಈ ಗಿಡ ಬಂದುಬಿಟ್ಟು ಒಂದು 20 ರಿಂದ 25 ವರ್ಷ ಇರುತ್ತೆ ಅಂತ ಹೇಳಿದ್ದಾರೆ. ಬಟ್ ನಾವು ನೋಡಿಲ್ಲ, ಮಾಡಿದ್ದೇವೆ. ಇದು 2ನೇ ವರ್ಷ ಕ್ರಾಪ್ ಇದೆ. ಎಷ್ಟು ದಿವಸ ಬೇಕಾಗುತ್ತೆ ಒಂದು ಇದು ಬೆಳೆಯೋಕ್ಕೆ? ಇದು ಬಡ್ಸ್ ಫಸ್ಟ್ ಸ್ಟಾರ್ಟಿಂಗ್ ಇದಾಗುತ್ತೆ. ಇದು 3-4 ದಿನ ಆಗಿದೆ. ಇದು ಬಂದು ಇದು 4 ದಿನ ಆದ್ಮೇಲೆ 45 ದಿನಕ್ಕೆ ಹಣ್ಣಾಗುತ್ತೆ. ಹೌದು, ಹೂವು ಬರುತ್ತೆ ನೋಡಿ. ಈ ತರ ಬೆಳಿಗ್ಗೆ ಎಲ್ಲ ಆಗ್ಲಿ ಚೆನ್ನಾಗಿ ನೈಟ್ ಆಗ್ಲತ್ತೆ, ಮಾರ್ನಿಂಗ್ ವರ್ಗೂ ಇರುತ್ತೆ. ಮಾರ್ನಿಂಗು ಎಲ್ಲ ಇದಾಗ್ಬಿಡುತ್ತೆ. ವಾತಾವರಣ ಎಲ್ಲ ಹೆಂಗಿರ್ಬೇಕು ಇದಕ್ಕೆ ಸರ್? ವಾತಾವರಣ ಮಳೆ ಇರಬೇಕು. ಬಟ್ ನೀರೇನು ಜಾಸ್ತಿ ಬೇಕಾಗಿಲ್ಲ. ಜಾಸ್ತಿ ಅಂದರೆ ವಾರಕ್ಕೆ 1-2 ದಿನ ಬಿಟ್ಟರೆ ಸಾಕು. ಹೌದು, ಒಂದು ಮಿನಿಮಮ್ ನಮ್ಮ ಬೆಂಗಳೂರು ಕಂಡೀಷನ್ಗೆ ನಮ್ಗೆ ಚೆನ್ನಾಗಿರುತ್ತೆ. ಇದು ತುಂಬ ಬಿಸಿಲಿರಬಾರ್ದು. ಬಿಸಿಲು ಅಂದರೆ ಒಂದು 40% ಮೇಲೆ ಇದ್ದರೆ ಇದಾಗುತ್ತೆ. ಎಲ್ಲ ಎವ್ರಿ ಟೈಮ್ ಬೆಳೆಯುತ್ತಾ? ಸೀಸನ್ ಬೇಕಾ ಇಲ್ಲಾಂದ್ರೆ ಯಾವಾಗಲೂ ಬೆಳೆಯುತ್ತಾ? ಏಪ್ರಿಲ್ ಬಡ್ ಸ್ಟಾರ್ಟ್ ಆಗುತ್ತೆ, ಅಕ್ಟೋಬರ್ ಎಂಡ್ವರೆಗೂ ಬರುತ್ತೆ ಬಡ್ಸ್. ಒಂದು ಟೋಟಲ್ ಆಗಿ 9 ಅಕ್ಟೋಬರ್ ಆದ್ಮೇಲೆ ಬರಲ್ಲ ಸರ್. ಅಕ್ಟೋಬರ್ ಆದ್ಮೇಲೆ ಎಲ್ಲ ಇದು ಬರುತ್ತೆ, ಚಿಗುರು ಬರುತ್ತೆ. ಇದು ಈ ಬ್ರಾಂಚಸ್ ಇದೆಯಲ್ವಾ, ಇದನ್ನೆಲ್ಲ ಕಟ್ ಮಾಡಿ ಗಿಡ ಮಾಡ್ತೀವಿ. ಈ ಗಿಡ ಮಾಡಿದಾಗ ಇದೆಲ್ಲ ಹೊಸ ಚಿಗುರು ಬರುತ್ತೆ. ಗಿಡ ದೊಡ್ಡದಾಗತ್ತೆ ಇನ್ನು. ಅವಾಗ ಇನ್ನೂ ಜಾಸ್ತಿ ಇದು ಬರುತ್ತೆ. ಹೌದು, ಗಿಡ ಇನ್ನೂ ದೊಡ್ಡದಾಗತ್ತೆ. ಇದು ಒಂದು ಪೋಲ್ಗೆ 4 ಗಿಡ ನಾಟಿ ಮಾಡಿರ್ತೀವಿ. ಈ ಗಿಡ ದೊಡ್ಡದಾಗತ್ತೆ, ಬಟ್ ಭಾರ ಜಾಸ್ತಿ ಆಗತ್ತಲ್ವಾ, ಅದಕ್ಕೆ ಹಳೇದೆಲ್ಲ ಕಟ್ ಮಾಡಿರ್ತೀವಿ. ಕಟ್ ಮಾಡಿದ್ರೆ ಹೊಸ ಚಿಗುರು ಬರುತ್ತೆ. ಸಾಯಿಲ್ ಎಲ್ಲ ಹೆಂಗಿರ್ಬೇಕು? ಸಾಯಿಲು ಪರವಾಗಿಲ್ಲ ಸರ್, ನಾವು ನೋಡ್ಕೊಂಡ್ಮೇಲೆ. ಅಂದ್ರೆ ಇದು ಇದೇ ಸಾಯಿಲ್ ಇರ್ಬೇಕು, ಆ ಥರ ಎಲ್ಲ ಇರುತ್ತೆ. ರೆಡ್ ಸಾಯಿಲ್ ಇದ್ರೆ ಚೆನ್ನಾಗಿರಲ್ಲ, ಡ್ರೈ ಇರ್ಬೇಕು ಸರ್. ಡ್ರೈ ಲ್ಯಾಂಡ್ ಡಿಸ್ಟೆನ್ಸ್ 2 ಗಿಡ ಮಧ್ಯೆ ಡಿಸ್ಟೆನ್ಸ್ ಎಷ್ಟಿರಬೇಕು? ನಾನು 10ಕ್ಕೆ 10 ನಾಟಿ ಮಾಡಿದ್ದೀನಿ. 2 ಗಿಡ ಅಲ್ಲ, ಒಂದು ಪೋಲ್ಗೆ 4 ಗಿಡ ಬರುತ್ತೆ. 10ಕ್ಕೆ 10 ನಾಟಿ ಮಾಡಿದ್ದೀನಿ. ಬಟ್ 8ಗೆ 8 ಇದ್ರು ಕೂಡ ಓಕೆ. ಅದು ಒಂದು ಪ್ಲಾಂಟ್ ಇನ್ವೆಸ್ಟ್ಮೆಂಟ್ ಇದೆ ಸರ್. ಒಂದು ಪ್ಲಾಂಟ್ಗೆ ಅಂತಲ್ಲ, ಎಲ್ಲ ಒಂದು ಎಕರ್ಗೆ ಮಾಡಿದ್ರೆ ಒಂದು 450-500 ಪೋಲ್ ಮಾಡಬೇಕಾಗುತ್ತೆ. ಒಂದು ಎಕರ್ಗೆ 8x8 ಹಾಕಿದ್ರೆ 10x10 ಹಾಕಿದ್ರೆ 420-430 ಪೋಲ್ಸ್ ಓಕೆ ಅಷ್ಟಾಗುತ್ತೆ. ಎಲ್ಲ ಒಂದು 1 ಇಯರ್ ಮೈಂಟೆನೆನ್ಸ್ ಎಲ್ಲ ಸೇರಿ ಒಂದು 5 ಲಕ್ಷ ಬರ್ಬೋದು ಒಂದು ಎಕರ್ಗೆ. ನೀವು ಮಾರಿದ್ರೆ ಎಷ್ಟಾಗತ್ತೆ? ಮಾರಿದ್ರೆ ಫುಲ್ಲು ಮಾರಿದ್ರೆ ಸರ್, ನನಗೆ ಲಾಸ್ಟ್ ಟೈಮ್ ಫಸ್ಟ್ ಇಯರ್ ಕ್ರಾಪ್ ಬಂತು. ಫಸ್ಟ್ ಇಯರ್ ಕ್ರಾಪ್ಗೆ ಒಂದು 5 ರಿಂದ 6 ಟನ್ ಬಂತು. ಅವರೇಜ್ ಆಗಿ ರೇಟ್ ಅಂದ್ರೂ ಕೂಡ ಒಂದು 100 ರೂಪಾಯಿ ಹೋಯ್ತು. 100 ರೂಪಾಯಿ ಹೋದ್ರೂ ಕೂಡ ಒಂದು 5 ಲಕ್ಷ ಬಂತು ಒಂದು ವರ್ಷಕ್ಕೆ. ಇನ್ವೆಸ್ಟ್ಮೆಂಟ್ ಒಂದು 5 ಲಕ್ಷ ಸರ್. ಖರ್ಚಾಗಿ ಎಷ್ಟು ಮಿಕ್ತು ನಿಮಗೆ ಹೋದ ವರ್ಷ ಕ್ರಾಪಲ್ಲಿ? ಸರ್, ಇನ್ವೆಸ್ಟ್ಮೆಂಟ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇದು. ಬಟ್ ಮೇಂಟೆನೆನ್ಸ್ ಎಲ್ಲ ಒಂದು 50 ರಿಂದ 1 ಲಕ್ಷ ಬೇಕಾಗುತ್ತೆ ಒಂದು ವರ್ಷಕ್ಕೆಲ್ಲ. ಅಂದ್ರೆ ಹತ್ರ ಒಂದು 3-3.5 ಆಗುತ್ತೆ ಪ್ರಾಫಿಟ್. ಹೌದು, ಅಲ್ಲ ಹಾಕಿರೋ ಇನ್ವೆಸ್ಟ್ಮೆಂಟ್ ಬಂದಿದೆ, ಬಟ್ ಈ ವರ್ಷ ಬರೋದು ಪ್ರಾಫಿಟ್. ನೀವು ಅದಕ್ಕೆ ಹಾಕೋ ಗಿಡಕ್ಕೆ ಹಾಕೋ ಕೆಮಿಕಲ್ಸ್ ಅವೆಲ್ಲ? ಸರ್, ಕೆಮಿಕಲ್ಸ್ 90% ಏನೂ ಹಾಕಲ್ಲ ಸರ್, ಎಲ್ಲ ಗೊಬ್ಬರನೇ ಹಾಕೋ. ಇದು ಗಿಡದ ಮೇಲೆ ಬೆಳ್ಳ ಕಾಣ್ತಿದೆ, ಅದೆಲ್ಲ ಏನು ಸರ್? ಅದು ಈ ವರ್ಷ ಬಿಸಿಲು ಜಾಸ್ತಿ ಬಂದಿದೆ. ಓಕೆ. ಈ ಬಿಸಿಲಿಗೋಸ್ಕರ ನಾವು ಈ ಬೆಲ್ಲಿಗೆ ಕಾಣಿಸುತ್ತಲ್ವಾ, ಸುತ್ತಮಣ್ಣು ಅಂತೀವಿ, ಕೈಯೋಲಿನ್ ಅಂತಾರೆ. ಆ ಕೈಯೋಲಿನ ಸ್ಪ್ರೇ ಮಾಡಿದ್ರೆ ಗಿಡ ತಂಪಾಗತ್ತೆ. ಅಂದ್ರೆ ಶುದ್ಧ ಮಣ್ಣು ಅಂತ ಗೊತ್ತಿರೋದೆಲ್ಲ ಸಿಗತ್ತೆ. ಅದರಿಂದ ಒಂದು ಪ್ಯೂರಿಫೈ ಮಾಡಿರ್ತಾರೆ. ಅದನ್ನ ಕೈಯೋಲಿನ ಅಂತ ಕರೀತಾರೆ. ಅದನ್ನ ತಂದು ಹೊಡೆದ್ರೇನೆ ಗಿಡ ತಂಪಾಗೋದು. ಅದನ್ನ ಹೊಡೆದಿಲ್ಲ ಅಂದ್ರೆ ಏನ್ ಕೆಮಿಕಲ್ ಹೊಡೆದ್ರು ಕೂಡ ಕಂಟ್ರೋಲ್ ಆಗಲ್ಲ, ಗಿಡ ಹೊಟ್ಟೋಗುತ್ತೆ. ಒಂದೊಂದು ತೋರಿಸ್ತೀನಿ. ಈ ತರ ಬಂದಿದೆ ನೋಡಿ.
ನೋಡಿ ಈ ಥರ ಆಗಿದೆ ನೋಡಿ, ಇದು ಓವರ್ ಆಗಿ ಆಗಿರೋದು, ಬಿಸಿಲು ಓವರ್ ಆಗಿ ಗಿಡ ಸುಟ್ಟೋಗಿರೋದು. ಏನೂ ಆಗಲ್ಲ, ಬಟ್ ಗಿಡ ಸುಟ್ಟೋಗಿಲ್ಲ, ಒಂಥರ ಕೊಳೆ ಆಗತ್ತೆ, ಎಲ್ಲ ಕೊಳ್ತೋಗೋ ಒಂದು ಸ್ಟೇಜಿಗೆ ಬರುತ್ತೆ. ಅದನ್ನು ಹೊಡೆದ್ರೆ ಬಟ್ ಎಲ್ಲ ಕಂಟ್ರೋಲ್ ಆಗುತ್ತೆ, ಗಿಡ ಏನೂ ಆಗಲ್ಲ. ಈ ಗಿಡ ಏನೂ ಆಗಲ್ಲ, ನೀವು ನೋಡ್ತಾ ಇರ್ಬೋದು. ಅದೇ ಇದರಲ್ಲಿ ಈ ಹಣ್ಣು ಬಂದಿರೋದು ಅದೇ ಬ್ರಾಂಚಸ್. ಇದಿನ್ನೂ ಒಂದು 20 days ಆಗುತ್ತೆ. ಒಂದು ಕಾಯಿ ಆವ್ರೇಜ್ ವೆಯ್ಟ್ ಎಷ್ಟು ಬರುತ್ತೆ? ನನ್ನ ತೋಟದಲ್ಲಿ ಒಂದು ಕಾಯಿ ಆವ್ರೇಜ್ ವೆಯ್ಟು 500 to 600 grams ಬರುತ್ತೆ. ಮ್ಯಾಕ್ಸಿಮೈಸ್ ಒಂದು 1 kg ಬಂದಿದೆ ಲಾಸ್ಟ್ ಇಯರ್. ಅಂದರೆ ಇವಾಗ ಒಂದು ಪೋಲಲ್ಲಿ ನೀವು 4 ಗಿಡ ಅಂತ ಹೇಳಿದ್ರಿ, ಆ 4 ಗಿಡದಲ್ಲಿ ಎಷ್ಟು ಹಣ್ಣು ಬರ್ಬೋದು ಒನ್ ಟೈಮ್ಗೆ ನಿಮಗೆ? ಸರ್ ಒನ್ ಟೈಮ್ಗೆ ನೀವೇ ನೋಡ್ತಾ ಇರ್ಬೋದು, ಒಂದು 4 ಗಿಡ ನಾಟಿ ಮಾಡಿದಾಗ ಈ ಥರ ಹಣ್ಣಿರೋದು ಒಂದು 20 ಹಣ್ಣಿದೆ. ಓಕೆ. ಈ ಥರ ಹೂವು ಇರೋದು ಒಂದು 20-25 ಇದೆ, ಈ 4 ಗಿಡನಲ್ಲೂ ಸೇರಿಕೊಂಡು. ಬಟ್ ಇದು 9 ಟ್ರಿಪ್ಸ್ ಬರುತ್ತೆ. ಇದು ಹಣ್ಣಿದೆ, ಕಾಯಿ ಇದೆ, ಇದು ಹೂವು ಇದೆ, ಇನ್ನು ಬಡ್ಸ್ ಇರುತ್ತೆ. ಇಲ್ಲಿ ನೋಡಿ ಬಡ್ಸ್, ಒಂದು ಮುಳ್ಳುಗೂ ಬಡ್ಸ್ ಬರುತ್ತೆ, ಒಂದು ಮುಳ್ಳುಗೂ ಬಡ್ಸ್ ಬರುತ್ತೆ, ಎಲ್ಲ ಮುಳ್ಳುಗಳಲ್ಲೂ ಬರುತ್ತೆ. ನಿಮ್ಗೆ ಏನಾದ್ರು ಹೆಲ್ತ್ ಇಶ್ಯೂಸ್ ಆಗತ್ತಾ ಇವೆಲ್ಲ ಮಾಡ್ತಿರ್ತೀರಲ್ಲ? ಇಲ್ಲ, ಹೆಲ್ತ್ ಇಶ್ಯೂ ಅಂತ ಏನೂ ಬರಲ್ಲ. ಎಲ್ಲ ಇದು ಹಳೆ ತೋಟ ಬಂದ್ಬಿಟ್ಟು 1 ಎಕರೆ. ಇದು ಕೆಲ್ಸದವ್ರಿಗೆಲ್ಲ ಅಮೌಂಟ್ ಎಷ್ಟಾಗುತ್ತೆ? ಇದು ಇರಲ್ಲ ಸರ್, ಲೇಬರ್ ಯಾರಿಲ್ಲ, ಎಲ್ಲ ನಾವೇ. ಇದು ಗ್ರಾಫ್ಟಿಂಗ್, ಇದು ಪಾಲಿನೇಷನ್ ಎಲ್ಲ? ಯಾವ್ದು ಹೇಳಿ? ಈ ಪಾಲಿನೇಷನ್ ಅಂತ ಮಾಡ್ತಾರಲ್ಲ ಹೂವಾಗೆ, ಅದು ಹೇಗೆ? ಅದು ಜೇನುಹುಳ ನಾನು ಇಡಬೇಕಾಗಿತ್ತು, ಬಟ್ ಇನ್ನೂ ಇಲ್ಲ, ಜೇನುಹುಳ ಇಟ್ಟಿಲ್ಲ, ಬಟ್ ಪಾಲಿನೇಷನ್ ಆಗ್ತಾ ಇದೆ. ಆಟೋಮೆಟಿಕ್ ಅದೇ ಆಗ್ತಿದೆ ಪಾಲಿನೇಷನ್ ಎಲ್ಲ ಎಲ್ಲ ಇದು ಇರತ್ತಲ್ವಾ, ಹೂವ ಬೇರೆ ಬೇರೆ ಇದಿರತ್ತಲ್ವಾ, ಕ್ರಿಮಿ ಕೀಟಗಳು ಬಂದು ಪಾಲಿನೇಷನ್ ಆಗತ್ತೆ. ಆಗಿಲ್ಲ ಅಂದ್ರೆ ಹಣ್ಣೇ ಬರಲ್ವಲ್ಲ. ಹೌದು. ಬಟ್ ಬರೋ ವರ್ಷಕ್ಕೆ ಇನ್ನೂ ಜಾಸ್ತಿ ಆಗತ್ತೆ. ಅದೇ ವರ್ಷ ಜಾಸ್ತಿ ಆಗ್ತಾ ಬರುತ್ತೆ. ಇದನ್ನ ಇದು ಹಣ್ಣುಗಳನ್ನ ಇದು ಹೂವು ಬಂದಿದೆ, ಅದು ಹಣ್ಣಾಗಿ ಕಾಪಾಡ್ಕೋಬೇಕಂದ್ರೆ ಅದೇನಾದ್ರು ನಿಮ್ಗೆ ಏನಾದ್ರು ಇದೆ? ಕಾಪಾಡ್ಕೊಳ್ಳಬೇಕಾಗಿಲ್ಲ, ಒಂದು 1/4 ಇಂಚಿ ಇರುತ್ತೆ ಒಟ್ಟು. ನಾನು ತೋರಿಸ್ತೇನೆ ಒಂದು ಹಣ್ಣು. ಇವಾಗ ಇದು ಈ ತರ ಆಗಕ್ಕೆ ಎಷ್ಟು ದಿನ ಬೇಕು ಅಂತ? ಗಿಡನಾ ಸರ್, 1 ವರ್ಷಕ್ಕೂ ಬರುತ್ತೆ, 2 ವರ್ಷಕ್ಕೂ ಬರುತ್ತೆ, ಬಟ್ ನಾವು ನೋಡ್ಕೊಳ್ಳೋ ರೀತಿ ಮೇಲೆ ಇರುತ್ತೆ. ಜಾಸ್ತಿ ಗಾಳಿ ಬಂದ್ರೆ ಏನು ತೊಂದರೆ ಆಗಲ್ವಾ? ಏನು ತೊಂದರೆ ಆಗಲ್ಲ, ಯಾವ್ದೋ ಮೇಲೆ ಇರೋದು ಒಂದು ಯಾವ್ದೋ ಮುರಿಯತ್ತೆ, ಬಟ್ ಏನು ಆಗಲ್ಲ, ಏನು ಗಿಡಕ್ಕೇನು ಆಗಲ್ಲ. ಈ ಒಂದೊಂದು ಪೋಲ್ ರೇಟ್ ಎಲ್ಲ ಹೇಗಿದೆ ಇವಾಗ ಮಾರ್ಕೆಟ್ ಅಲ್ಲಿ? ಸರ್ ಎಲ್ಲ ಒಂದು ಖರ್ಚು ಒಂದು 500 rupees ಬರುತ್ತೆ ಸರ್, 500 to 600 rupees. ಒಂದು ಪೋಲ್ಗೆ? ಪೋಲು, ರಿಂಗು, ಒಂದು ಪೋಲ್ ಒಂದು ರಿಂಗು ನಾಟಿ ಮಾಡಕ್ಕೆ ಸೇರಿ ನಾಟಿ ಮಾಡಕ್ಕೆ ಎಲ್ಲ ಖರ್ಚು ಬರುತ್ತೆ. ಅದೇ ಒಂದು 5 ಲಕ್ಷ ಬಂದೇ ಬರುತ್ತೆ. ಲ್ಯಾಂಡು ಪ್ಲಸ್ 5 ಲಕ್ಷ ಇರಲೇಬೇಕು ಮಾಡ್ಬೇಕಂದ್ರೆ. ಸೀಡ್ಸ್ಗೆ ಎಷ್ಟಾಗುತ್ತೆ? ಬರೀ ಸೀಡ್ಸ್ ಎಲ್ಲ ಒಂದು ಗಿಡ ಬಂದ್ಬಿಟ್ಟು 50 ರೂಪಾಯಿ ಗಿಡ. ಸೀಡ್ಸ್ ಇಲ್ಲ, ಇದನ್ನೇ ಕಟ್ ಮಾಡಿ ಗಿಡ ಮಾಡೋದು. ನಾನು ಮಾಡಿದ್ದೀನಿ, ಒಂದು ಸ್ವಲ್ಪ ಇದೆ, ಒಂದು 50 ರೂಪಾಯಿ ಒಂದು ಪೀಸ್ ಬಂದು 50. ಒಂದು ಗಿಡ ಬಂದ್ಬಿಟ್ಟು 50 ರೂಪಾಯಿ. ಅದು ನಮ್ಮಲ್ಲೇ ಸಿಗತ್ತೆ. ಇವಾಗ 2 ವರ್ಷ ಆದ್ಮೇಲೆ ಗಿಡ ಮಾಡ್ಬೋದು. ಗೌರ್ಮೆಂಟ್ ಕಡೆಯಿಂದ ನಿಮಗೆ ಸಬ್ಸಿಡಿ ಆ ಥರ ಏನಾದ್ರು ಸಿಗುತ್ತೆ ಅದಕ್ಕೆ? ಅಂತ ಒಂದು ಸ್ಕೀಮ್ ಇದೆ, ಸೆಂಟ್ರಲ್ ಸ್ಟೇಟ್ 2 ಸೇರ್ಕೊಂಡು. ಅದು ಎಕರೆಗೆ 1,32,000 ರೂಪಾಯಿ ಸಿಗತ್ತೆ ವರ್ಷಕ್ಕೆ. ವರ್ಷ ಅಲ್ಲ, ಒನ್ ಟೈಮ್ಗೆ. ವರ್ಷಕ್ಕೂ ಬರಲ್ಲ, ಒನ್ ಟೈಮ್ ನಾಟಿ ಮಾಡಿದಾಗ 1,32,000 ಸಿಗತ್ತೆ. ಇದು ಮಾರ್ಕೆಟ್ಗೆ ಹೋಗಿ ಈ ಥರ ಸೇಲ್ ಆಗದಿರೋದು ಆ ಥರ ಏನು ಪ್ರಾಬ್ಲಮ್ ಇಲ್ವಲ್ಲ? ನನಗೂ ಫಸ್ಟ್ ಟೈಮ್ ನನಗೂ ತೊಂದರೆ ಆಗಿತ್ತು, ಬಟ್ ಲೋಕಲ್ ಮಾರ್ಕೆಟಲ್ಲಿ ಜಾಸ್ತಿ ತಗೊಳ್ಳಲ್ಲ. ಅಂಗಡಿಗಳಿಗೆ 20 kg 30 kg ತಗೊತಾರೆ, ಬಟ್ ಎಲ್ಲ ಬೆಂಗಳೂರು, ಹೈದರಾಬಾದು, ಬಾಂಬೆ ಎಲ್ಲ ಸಿಟಿಗಳಿಗೆ ಎಲ್ಲ ಹೋಗುತ್ತೆ. ಬಟ್ ಈ ಹೋಲ್ಸೇಲ್ ವ್ಯಾಪಾರಿಗಳು ಇರ್ತಾರೆ, ಅವ್ರನ್ನ ಲಿಂಕ್ ಇಟ್ಕೋಬೇಕಷ್ಟೆ. ಇವಾಗ ಹೇಗಿದೆ ಬಿಸ್ನೆಸ್? ಪರವಾಗಿಲ್ಲ ಸರ್, ಯಾವುದು ಹಣ್ಣು ಕೂಡ ನನ್ಗೆ ವೇಸ್ಟ್ ಆಗಿಲ್ಲ ಇದುವರೆಗೂ. ಬನ್ನಿ ತೋರಿಸ್ತೀನಿ, ಹಣ್ಣಾಗಿರುತ್ತೆ. ಅಲ್ಲಿ ಮುಂದೆ ಇದೆ ನೋಡಿ, ಚಿಕ್ಕದಲ್ವಾ? ನೋಡಿದೆ ತಾವು ನೋಡ್ತಾ ಇದ್ದೀರಾ, ಈ ಪೋಲಲ್ಲಿ ಹಣ್ಣು ಇದೆ, ಕಾಯಿ ಇದೆ, ಹೂವು ಇದೆ, ಮತ್ತೆ ಬಡ್ಸು ಇದೆ. ಕಟ್ಟೆ ಮಾಡಿದ್ದಾರೆ ನೋಡಿ, ಹಣ್ಣು ಇದು ಪೂರ್ತಿ ಹಣ್ಣಾಗಿಲ್ಲ,
ಬಟ್ ಕಟ್ ಮಾಡಿದ್ರು ಕೂಡ ತಿನ್ಬೋದು, ಕಟ್ ಮಾಡಿದ್ರು ಕೂಡ ತಿನ್ಬೋದು ಇದನ್ನ. ಹಣ್ಣಾಗ್ದೇನೆ ಇನ್ನು ಕೆಂಪಗಿದೆ, ಇನ್ನು ಹಣ್ಣಾದ್ರೆ ಫುಲ್ ಕೆಂಪ. ಇಲ್ಲ, ಇನ್ನೂ ಕೆಂಪಗೆ ಬರುತ್ತೆ ಎಲ್ರಾ. ನೋಡಿ ಯಾವ ಥರ ಇದೆ ಅನ್ನ ಅಂತ ಹೇಳ್ಬಿಟ್ಟು. ఇందొరకు తినలేదు, ఇప్పుడే తింటా. ಕಿವಿ ಥರನೇ ಇರುತ್ತೆ. ನೋಡಿ ಒಟ್ಟು ಯಾವ ಥರ ಇದೆ ಅಂದರೆ ಇಷ್ಟು ಮಂದ ಇದೆ, 10 mm ಇದೆ ಒಟ್ಟು ಮಾತ್ರ. ಇದು ಇರೋದ್ರಿಂದ ಹಣ್ಣಿಗೆ ಏನೂ ಎಫೆಕ್ಟ್ ಆಗಲ್ಲ. ಇದು ಇದರಲ್ಲಿ ವೆರೈಟಿ ಅಂತ ಹೇಳ್ತಾರಲ್ಲ, ಯೆಲ್ಲೋ ಕಲರ್ ವೈಟ್ ಕಲರ್ ಅಂತ. ಯೆಲ್ಲೋ ಬರುತ್ತೆ ಒಳಗಡೆ, ಔಟ್ ಸೈಡು ಯೆಲ್ಲೋ ಬರುತ್ತೆ, ಒಳಗಡೆ ವೈಟ್ ಬರುತ್ತೆ. ಒಳಗಡೆ ವೈಟ್ ಬಂದು ಔಟ್ ಸೈಡು ರೆಡ್ ಬರುತ್ತೆ. ಇದು ಬಂದ್ಬಿಟ್ಟು ಔಟ್ ಸೈಡು ರೆಡ್, ಒಳಗಡೆನೂ ರೆಡ್. ಡಿಮ್ಯಾಂಡ್ ಇರೋದು ಇದಕ್ಕೆ ಜಾಸ್ತಿ ಡಿಮ್ಯಾಂಡ್ ಇರೋದು, ಅದರಿಂದ ನಾವು ಇದನ್ನೇ ಮಾಡಿದ್ದೀವಿ. ಸೊ ಅದು ರೇಟ್ ಕಡಿಮೆ. ಸುಮಾರು ವೆರೈಟಿ ಇರುತ್ತೆ. ಇದು ಸಿ ವೆರೈಟಿ, ಸಿ ಜಂಬು ಅಂತ ಆ ವೆರೈಟಿ. ಇದು ಇದರಲ್ಲಿ ಸೈಜ್ ಜಾಸ್ತಿ ದೊಡ್ಡದಾಗಿ ಬರುತ್ತೆ. ಅದು ವೆಯ್ಟ್ ಹೇಗೆ ಬರುತ್ತೆ? ಅದು ನೀವು ಹೇಳಿದ್ದು ಜಂಬೋ ಸೈಜ್ ಅಂತ ಹೇಳಿದಲ್ಲ, ಸ್ವಲ್ಪ ದೊಡ್ಡದು. ಹೌದು, ಇದೆ ಅದ. ಹೌದು, ಓಕೆ. ಬಟ್ ಎಲ್ಲೋ ಬಂದ್ಬಿಟ್ಟು ಈಲ್ಡ್ ಕಡಿಮೆ ಬರುತ್ತೆ, ವೈಟ್ ಈಲ್ಡ್ ಜಾಸ್ತಿ ಬರುತ್ತೆ, ಡಿಮ್ಯಾಂಡ್ ಕಡಿಮೆ ಇರುತ್ತೆ. ಅದಕ್ಕೆ ಇದು ಈಲ್ಡ್ ಜಾಸ್ತಿ ಬರುತ್ತೆ, ವೆಯ್ಟ್ ಜಾಸ್ತಿ ಬರುತ್ತೆ, ಡಿಮ್ಯಾಂಡ್ ಜಾಸ್ತಿ. ಬಟ್ ಈ ರೆಡ್ ಅಲ್ಲೇ ಜಾಸ್ತಿ ವೆರೈಟಿ ಇದೆ. ಅದರಲ್ಲಿ ಇದು ಜಂಬೂ ವೆರೈಟಿ ಅಂತ ದೊಡ್ಡದು ಸೈಜ್ ಬರುತ್ತೆ ಇದು.